ಇದ್ರದ್ದು ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ದು ನಿನ್ನೆ ಇವ್ರು ಬಂದು BJP ಡೆಲಿಗೇಷನ್ ಬಂದು ಸರಿಯಾಗಿ ಆಗ್ತಾ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ, ಅದನ್ನು NIAಗೆ ಕೊಡಬೇಕು, ಯಾಕಂದರೆ ಬೇರೆ ಬೇರೆ ರೀತಿಯಿಂದ ನೋಡಬೇಕಾಗಿದೆ, ಇವ್ರಿಗೆ ಅಷ್ಟು ಸಾಧ್ಯ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಗವರ್ನರ್ಗೆ ಇವತ್ತು ಹೋಗಿ ಇದು ಮಾಡ್ತಾರೆ. ನಿಮಗೆ ಹೇಗೆ ಅನಿಸುತ್ತೆ ಇದು? ಇದರಲ್ಲಿ ಏನೋ ನೋಡಿದ್ದೀರಾ ಅಥವಾ ಹೇಗೆ? ನಿಮ್ಮ ರಾಜೀನಾಮೆ ಈಗ ಇವರೆಲ್ಲ ಬೇಡಿಕೆ ಏನಿದೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸ್ತದೆ ವಿಶ್ವಾಸ ಇದೆ ನನಗೆ. ನಾವು ಚರ್ಚೆ ಗೌರ್ಮೆಂಟ್ ಟೇಕ್ ಅ ಡಿಸಿಷನ್ ಇದರಲ್ಲಿ. ಆದರೆ ಈಗಾಗಲೇ ಬಹುಶಃ ನಾನು ಈ ಒಂದು ಎಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚಿ ಅದರ ನಂತರ ಆದ ಕೆಲವು ಘಟನೆಗಳಲ್ಲಿ ಅದರೆಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಕೃತ್ಯ ಮಾಡಿದವರು ಯಾರಿಗೂ ತಪ್ಪಿಸದ ರೀತಿ ನೋಡಿಕೊಳ್ಳದಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಯಾರೆಲ್ಲ ಇವತ್ತು ಆರೋಪಿಗಳಿದ್ದಾರ ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗುವ ರೀತಿಯಲ್ಲಿ ಬಹುಶಃ ಇವತ್ತು ಆ ಪೊಲೀಸ್ ಇಲಾಖೆ ಎಲ್ಲ ವರದಿಯನ್ನು ಸಲ್ಲಿಸ್ತದೆ ಮತ್ತು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಅಂದರೆ ಈ ಬುಡಕ್ಕೆ ಹೋಗಿ ಅಂದರೆ ಯಾರು ಹಿಂದಿದ್ದಾರೆ ಅಂತ ಮಾಡಬೇಕು, ಎಲ್ಲ ತನಿಖೆ ಮಾಡಲಿ, ಯಾರನ್ನು ಕೂಡ ಬಿಡಬಾರ್ದು. ನೋಡಿ, ಯಾರನ್ನು ಕೂಡ ಕೊಲ್ಲುವಂಥ ಅಧಿಕಾರಿ ಯಾರಿಗೂ ಕೂಡ ಕೊಡಲಿಲ್ಲ ದೇವರು, ಯಾವುದು ವಿಚಾರ ಸಂಬಂಧಪಟ್ಟಾಗಿ. ಸೊ ಇದು ಕಠಿಣ ಶಿಕ್ಷೆ, ಪತ್ತೆ ಹಚ್ಚೋದು ಎಲ್ಲ ರೀತಿ ತನಿಖೆ ಮಾಡಿ ಎಲ್ಲನ್ನು ಪತ್ತೆ ಹಚ್ಚಿಕೊಂಡು ಇವರಿಗೆ ಶಿಕ್ಷೆ ಆಗೋದಿಲ್ಲ. ಇನ್ನು ಮುಂದಕ್ಕೆ ಈ ರೀತಿ ಯಾರು ಕೂಡ ಮಾಡಲಿಕ್ಕೂ ಹೋಗದಂತಹ ಒಂದು ಪ್ರಿವೆಂಟಿವ್ ಆಗುವಂಥ ಕ್ರಮ ಆಗಬೇಕು. ಅದಕ್ಕೆ ಪೊಲೀಸವರು ಕೂಡ ಅದಕ್ಕೆ ಇವತ್ತು ಸರಿಯಾದ ವರದಿಯನ್ನು ಹಾಕಬೇಕು. ಅಡ್ವೊಕೇಟ್ಸ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ತೀರ್ಮಾನ ಕೊಡೋರು ಯಾರು ಇರ್ತಾರೆ ಅವ್ರು ಕೂಡ ಒಂದು ಆತ್ಮಾವಲೋಕನ, ಇಟ್ಸ್ ಜಾಯಿಂಟ್, ಒಬ್ಬರಿಂದ ಆಗುವಂಥ ವಿಚಾರ ಅಲ್ಲ. ಅದರಲ್ಲಿ ನಿಮ್ಮ ಸ್ಟೇಟ್ಮೆಂಟಿಗೆ ಬಂದಾಗ ನಿಮ್ಮ ಇದಕ್ಕೆ ಇವ್ರು ಹೇಳಿದ್ದನ್ನು ನೀವು ಹೇಳಿ ಅಂದರೆ ಒಂದು ಸೌಹಾರ್ದ ಇದನ್ನು ಮೇಂಟೈನ್ ಮಾಡಬೇಕು ಅಂತ ನೀವು ಆ ರೀತಿ ಅವ್ರು ಹೇಳಿದ್ದನ್ನು ನೀವು ಹೇಳಿ ನೀವು ಒಂದು ರೀತಿ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗಲಿಲ್ವಾ ನೀವು ಇದರಲ್ಲಿ? ಅಂದರೆ ಇನ್ನೂ ಇದು ಆ್ಯಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಅವ್ರು ಹೇಳಿದ್ದನ್ನು ನೀವು ಇದು ಬಿತ್ತರ ಮಾಡಿದ್ದಕ್ಕೆ ಅಂದರೆ ಒಂದು ರೀತಿ ನೀವು ಇನ್ವೆಸ್ಟಿಗೇಷನ್ದಲ್ಲೂ ನೀವು ಒಂದು ರೀತಿ ಕೈ ಆಡ್ದಂಗೆ ಆಗಲಿಲ್ವಾ ಅಂತ, ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗಲಿಲ್ವಾ? ನೋಡಿ, ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ನಂದಲ್ಲ. ಅದು ನನ್ನ ಜಿಲ್ಲೆಯವರಿಗೆ, ನನ್ನ ಕ್ಷೇತ್ರದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಅದು ಯಾರಿದ್ರೂ ಕೂಡ. ಎರಡನೇದು, ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಉದ್ವೇಗನ ವಾತಾವರಣ ಕಡಿಮೆ ಆಗಬೇಕು, ಒಂದು ಸೋದರತೆ, ಒಂದು ಸೌಹಾರ್ದತೆ ಮತ್ತು ಸಮಾಧಾನದ ಒಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ನನಗೆ ಕೊಟ್ಟಂಥ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ, ಸತ್ಯವನ್ನು ಹೇಳಿದ್ದೇನೆ. ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ. ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ. ಯಾಕೆ ನಾನು ಯಾರು ಮುಚ್ಚಿಡಬಾರ್ದು ಇದರಲ್ಲಿ. ಅದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ನನಗೆ ಮಾಹಿತಿ ನನಗೆ ಸಿಕ್ಕಿದೆ. ಪೊಲೀಸ್ನವರಿಗೆ ಆರೋಪಿಗಳು ಪತ್ತೆ ಹಚ್ಚಲು ನೀವು ಅವಕಾಶ ಮಾಡಿಕೊಡಿ, ಒಗ್ಗಟ್ಟಿಂದ ಇದ್ದು. ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ ಅವರಿಗೆ ಅದಾಗಲಿ ಅಂತ. ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಗೌಪ್ಯವಾಗಿ ನಾನು ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನಾನು ಗೌಪ್ಯವಾಗಿರುತ್ತೆ. ನನಗೆ ಸಿಕ್ಕಿದ್ದನ್ನು ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ. ಇದರಲ್ಲಿ ಸತ್ಯವನ್ನು ನಾನು ಹೇಳಿದ್ದೇನೆ. ಇದಕ್ಕೆ ಯಾವಾಗ ಅದರ ಬಗ್ಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಯಾರಿದ್ದಾರೆ ಅವರೆಲ್ಲ ನಿರ್ದಾಕ್ಷಿಣ್ಯ ಕ್ರಮ ತೆಕ್ಕೊಂಡಿದ್ದಾರೆ ಪೊಲೀಸ್ನವರು. ಅಲ್ಲಿ ಯಾವುದು ಇಂಟರ್ಫಿರೆನ್ಸ್ ಯಾವುದು ಕೊಡಿಲ್ಲ ಮತ್ತು ಇಂಥವನ್ನ ಜಾಮನು ಅಲ್ಲ ಇದರಲ್ಲಿ. ಅದರ ಬಗ್ಗೆ ನಾನು ಬಹುಶಃ ನಾನು ಭಾಳ ಸ್ಪಷ್ಟ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮೇಲೆ ನೇರ ಎಂಕ್ವೈರಿ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕು ನಿಮ್ಮದು ಮತ್ತು ಇನಾಯತ್ ಅಲಿ ಅವರು ಮತ್ತು ಮುಸ್ತಫಾ ಎಂಬ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ನಂಟಿದೆ ಅಂತ ಡೈರೆಕ್ಟಾಗಿ ಅಲಿಗೇಷನ್ ಮಾಡಿದ್ದಾರೆ.
ಈಗ ನಿಮ್ಮ ವಿರುದ್ಧ ತನಿಖೆ ಮಾಡೋದಾದ್ರೆ ಯಾರಿಗೆ ಸ್ಪೀಕರಿಗೆ ಅನುಮತಿ ಕೇಳಬೇಕಾ? ನೋಡಿ, ದೇವರಂತ ನನ್ನ ಕ್ಷೇತ್ರ ಜನರು ಮತ್ತು ನನಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡುವಂಥ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರುಗಳು ನಮ್ಮ ಜೊತೆ ಇರುವಾಗ ಈ ಟೀಕೆ ಮಾಡುವವರನ್ನು ರಾಜ್ಯಕ್ಕೆ ತೆಕ್ಕೊಂಡು ಹೋಗೋರನ್ನು ಇದ್ರ ಬಗ್ಗೆ ನಾನು ತಲೆ ಕೆಡಿಸಲಿಕ್ಕೆ ಹೋಗೋದಿಲ್ಲ. ಅದರ ತಪ್ಪಂತ ನಾನು ಹೇಳೋದು ಕೂಡ ಇಲ್ಲ. ಈ ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ಕೂಡ ತೆಕ್ಕೊಂಡು ಹೋಗ್ಬೋದು. ಅದನ್ನು ಆಲೋಚನೆ ಮಾಡ್ಬೋದು, ಇವರು ಹೇಳಿದ್ದನ್ನು ಸತ್ಯವಾಗಿ ಹೇಳಿದ್ದಾರೆ ಜನರ ಮುಂದೆ, ಇನ್ನು ಮೊದಲು ರಾಜಕೀಯವಾಗಿ ತೆಕ್ಕೊಂಡು ಹೋಗ್ಬೋದು. ಅದು ಅವರವರ ವ್ಯಕ್ತಿತ್ವ ಬಿತ್ತಂಥ ವಿಚಾರ. ಅದರ ಬಗ್ಗೆ ನಾನು ಏನು ಕೂಡ ಅದಕ್ಕೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವುದನ್ನು ಕೂಡ ಅವರು ಹೇಳುವಂಥ ಅವಕಾಶ ಈ ದೇಶದ ಸ್ವತಂತ್ರ ಅವರಿಗಿದೆ. ಯಾವ ನಂಬ್ತಾರಂತ ಮಾತ್ರ ಮುಖ್ಯ. ನನಗೆ ವಿಶ್ವಾಸ ಇದೆ, ನನ್ನ ಮೇಲೆ ವಿಶ್ವಾಸ ಇಟ್ಟವರು, ನನ್ನ ಕ್ಷೇತ್ರದವರು, ಇಷ್ಟು ವರ್ಷ ನಾನು ನೋಡಿದವರು, ನನ್ನ ವ್ಯಕ್ತಿತ್ವ ತಿಳ್ಕೊಂಡವರು, ಇದಕ್ಕೆ ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ. ಮತ್ತು ಇದು ನನಗೆ ಇಂಥ ಆರೋಪಗಳು ನನಗೆ ಫಸ್ಟ್ ಟೈಮ್ ಅಲ್ಲ. ನಾನು ಶಾಸಕನಾಗುವ ಮೊದಲೇ ಬೇರೆ ಬೇರೆ ರೀತಿಯಿಂದ ಬಂದಂಥ ವಿಚಾರ. ಅದಕ್ಕೆ ಯಾರು ಟೀಕೆ ಮಾಡ್ತಾರೆ, ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾರೆ, ಅದರ ಬಗ್ಗೆ ನಾವು ಹೇಳಿಕೆ ಹೋಗೋದಿಲ್ಲ ಇದಕ್ಕೆ. ಆದಾಗ ನನಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ಜನ ನನ್ನನ್ನು ಗೊತ್ತಿದ್ದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮಗೆ ವಿಶ್ವಾಸ. ನೀವು ತನಿಖೆಗೆ ಒಳಗೋಕ್ಕೆ ಕರೆದ್ರೆ ನೀವು ನೋಡಿ, ಅದು ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್ ಎಟ್ ಆಲ್. ಯಾರು ಮಾತಾಡಿದ್ರಲ್ಲ ಅದಕ್ಕಾಗಿ ಅದನ್ನೇ ನಾನು ಮಾತಾಡಿಲ್ಲ. ನನಗೆ ಫೋನ್ ಬಂದಾಗ ಸತ್ಯವಾಗಿ ನಾನು ಮಾತಾಡಿದ್ದೇನೆ. ಎಷ್ಟೋ ನೋಡಿ, ಯಾವುದೋ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮುಸ್ತಫಾ ಎಂಬ ವ್ಯಕ್ತಿ ನಡೆಸಿದಾಗ ನೀವು ಮತ್ತು ಇನಾಯತ್ ಅಲಿ ಅವರಲ್ಲಿ ಭಾಗವಹಿಸಿದ್ದೀರಿ. ಯಾರು ಹೇಳಿದ್ದಾರೆ? ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಮಾರ್. ನಾನು ಹೇಳ್ದೆ ಅಲ್ಲ ಅಂಥದ್ದು. ನೋಡಿ, ನಾನು ನಿಮಗೆ ಹಿಂದೆ ಕೂಡ ಹೇಳಿದ್ದೇನೆ, ಇದರಲ್ಲಿ ನನಗೆ ಎಲ್ಲ ಕೂಡ ನಮ್ಮ ಕ್ರಿಕೆಟ್ ಮ್ಯಾಚಿಗೆ, ಇನ್ನೊಂದು ಕಾರ್ಯಕ್ರಮಕ್ಕೆ, ಮದುವೆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಆಹ್ವಾನಿಸ್ತಾರೆ. ನಮ್ಮ ಊರವರಲ್ಲ, ಪರೂರವರು ಕೂಡ ಆಹ್ವಾನಿಸ್ತಾರೆ. ಕೆಲವೊಂದು ಶಾಸಕರಲ್ಲಿ ಕೂಡ ನಮ್ಮ ಹೆಸರನ್ನು ಹಾಕ್ತಾರೆ. ನಮಗೆ ಯಾವುದು ಅವಕಾಶ ನಮಗೆ ಸಮಯ ಇದೆಯಾ ಆವಾಗ ನಾವು ಹೋಗ್ತೇವೆ, ಇಲ್ಲ ನಾವು ಹೋಗೋದಿಲ್ಲ. ಮತ್ತು ಇವರು ಹೇಳಿದಂಥ ಆ ಮ್ಯಾಚ್ಗೆ ನಾನು ಹೋಗಲೂ ಇಲ್ಲ, ನಾನು ಹೋಗ್ಲಿಕ್ಕೆ ಆಗಲೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.